ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಫಾಸ್ಟರ್ಸ್ ಫೆಲೋಶಿಪ್ ಹಾಗೂ ಅಹಿಂದ ಜನಪರ ವೇದಿಕೆ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸುದರ್ಶನ ಎಸ್ ನಂದಿ, ಎಸ್ಪಿ ರಾಜಶೇಖರ ಅವರು 1996ರಿಂದ ನಿರಂತರವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಮಾಜ ಸೇವೆ, ಜನಸೇವೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಜನಪರ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಅವರು ಹಿಂದೆ ಕಾಂಗ್ರೆಸ್ ಯುವ ಘಟಕದ ಉಪಾಧ್ಯಕ್ಷರಾಗಿ ಹಾಗೂ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದು, ಪ್ರಸ್ತುತ ಕಲ್ಯಾಣ ಕರ್ನಾಟಕ ಕ್ರೈಸ್ತರ ಸಮುದಾಯದ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಕಳೆದ ಸುಮಾರು 3 ದಶಕಗಳಿಂದ ಶಿಕ್ಷಣ, ಸಾಮಾಜಿಕ ನ್ಯಾಯ, ಯುವ ಜನರ ಸಬಲೀಕರಣ, ಅಲ್ಪಸಂಖ್ಯಾತರ ಅಭಿವೃದ್ಧಿ ಹಾಗೂ ಬಡ ಮತ್ತು ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಅವರು ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದ್ದು, ಪಕ್ಷದಲ್ಲಿದ್ದು ಸುಮಾರು ವರ್ಷ ಸೇವೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಪವನ್ ಟಿವಿ, ಕಲಬುರಗಿ. ಕಲ್ಯಾಣ ಕರ್ನಾಟಕ ಪಾಸ್ಟರ್ ಫೆಲೋಶಿಪ್ ಅಧ್ಯಕ್ಷರಾಗಿ ಮಾತನಾಡ್ತಿದ್ದೇನೆ. ಇವಾಗ ವಿಶೇಷವಾಗಿ ಹೇಳುವಂತ ಒಂದು ವಿಷಯ ಏನಂದ್ರೆ, ಎಸ್ಪಿ ರಾಜಶೇಖರ್ ಬೀದರ್ ಇವರನ್ನು ಮುಂಬರುವಂತಹ ದಿನಗಳಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಾಮನಿರ್ದೇಶನ ಮಾಡಬೇಕಂತ ನಮ್ಮ ಗುಲ್ಬರ್ಗ ಜಿಲ್ಲೆಯ ಕ್ರೈಸ್ತ ಸಮುದಾಯ ವತಿಯಿಂದ ಮತ್ತು ಎಲ್ಲ ಪಾಸ್ಟರ್ ಫೆಲೋಶಿಪ್ನ ಎಲ್ಲ ಪಾಸ್ಟರ್ಗಳಿಂದ ಅಲ್ಪಸಂಖ್ಯಾತರ ಎಲ್ಲರ ಒಂದು ಒತ್ತಾಯದ ಮೇರೆಗೆ, ಯಾಕಂತಂದ್ರೆ ಅವರು ಸುಮಾರು 30-35 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಜೊತೆಗೆ ಪ್ರಾಮಾಣಿಕವಾಗಿ ಅವರು ಜೊತೆಗೆ ಸೇರಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ. ಅದಕ್ಕಾಗಿ ನಮ್ಮ ಒಂದು ಸಮುದಾಯಕ್ಕೆ ಅವರು ಸರ್ಕಾರ ಗುರುತಿಸಿ ಒಂದು ಸೇವೆಯಲ್ಲಿ ಅವರು ನಿಯೋಜಿಸಿಕೊಂಡು ಮುಂದೆ ಬರುವಂತ ಒಂದು ಬಾಳ್ವೆಯ ಸೇವೆಯಲ್ಲಿ ಅವರಿಗೆ ಸಹಕರಿಸಬೇಕು ಅಂಥೇಳಿ ನಮ್ಮೆಲ್ಲರ ಒಂದು ಬೀದರ್ ಮತ್ತು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಕ್ರೈಸ್ತ ಸಮುದಾಯ ವತಿಯಿಂದ, ಪಾಸ್ಟರ್ಸ್ ಫೆಲೋಶಿಪ್ ವತಿಯಿಂದ, ಹೀಗೆ ಎಲ್ಲರ ವತಿಯಿಂದ ನಾವು ಕರ್ನಾಟಕ ಸರ್ಕಾರಕ್ಕೆ ಅಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವರಿಗೂ ಮತ್ತು ಕಾಂಗ್ರೆಸ್ಸಿನ ಮುಖ್ಯ ಎಲ್ಲ ನಾಯಕರಿಗೂ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ನಮ್ಮ ಸಮುದಾಯಕ್ಕೆ ಅವರನ್ನು ಅಂದ್ರೆ ಎಸ್ಪಿ ರಾಜಶೇಖರ್ ಅವರನ್ನು ನಾಮ ನಿರ್ದೇಶನ ಮಾಡುವುದರ ಮುಖಾಂತರವಾಗಿ ನಾವು ನಮ್ಮ ಒಂದು ಸಮುದಾಯಕ್ಕೆ ನೀವು ಸೇವೆ ಮಾಡುವುದಕ್ಕಾಗಿ ಅನುವು ಮಾಡಿಕೊಡುವಂತ ಒಂದು ಭರವಸೆ ನಮಗೆ ಇದೆ. ಅದಕ್ಕಾಗಿ ಹಾಗೆ ಒಂದು ಪ್ರಸ್ತುತ ಸರ್ಕಾರದಲ್ಲಿ ಆ ಒಂದು ಆಸೆ ನಮಗೆ ಈಡೇರಿಸಿ ಕೊಡುತ್ತಾರೆ ಎಂಬುದಾಗಿ ಹೇಳುವಂತ ಒಂದು ಸಂದೇಶವಾಗಿದೆ. ಅದಕ್ಕಾಗಿ ನಮ್ಮೆಲ್ಲರ ಒಂದು ಆಶೆಯಂತೆ ಮುಂಬರುವ ದಿನಗಳಲ್ಲಿ ಈ ಒಂದು ಸದಸ್ಯತ್ವ ಸಹೋದರ ರಾಜಶೇಖರ್ ಅವರಿಗೆ ದಯಪಾಲಿಸಬೇಕೆಂಬುದಕ್ಕೆ ಕೇಳಿಕೊಳ್ಳುತ್ತೇನೆ. ಪಕ್ಷದ ಕಾರ್ಯಕರ್ತರಾಗಿ ಮತ್ತು ತೆಲಂಗಾಣದ ಜೈರಾಬಾದ್, ಹೈದರಾಬಾದ್, ಕಲ್ಯಾಣ ಕರ್ನಾಟಕದೆಲ್ಲವರು ಹಿಂದೆ ಆಗಿರುವ ಚುನಾವಣೆಯಲ್ಲಿ ಇನ್ಚಾರ್ಜ್ ಆಗಿ ಅವರು ಸೇವೆ ಮಾಡಿದ್ದಾರೆ. ಅವರಿಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಒಂದು ಮನವಿ ಏನಿದೆ ಎಂದರೆ, ಕರ್ನಾಟಕ ಅಹಿಂದ ಜನಪರ ವೇದಿಕೆ ವತಿಯಿಂದ ಮತ್ತು ಪಾಸ್ಟರ್ ಫೆಲೋಶಿಪ್ ವತಿಯಿಂದ ನಾವು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತಾ ಇದ್ದೇವೆ. ಏನಂತಂದರೆ, ಮುಂಬರುವ ದಿನದಲ್ಲಿ ಅವರಿಗೆ ಒಂದು MNC ಆಯ್ಕೆಯಾಗಿ ಮಾಡಬೇಕಂತೇಳಿ ತಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿಗೂ ಮತ್ತು ನಮ್ಮ ACC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅವರಿಗೂ ಸಹ ನಾವು ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಸಂಘಟನೆ ವತಿಯಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿರುವ ಎಲ್ಲ ಕ್ರೈಸ್ತ ಸಮುದಾಯ ವತಿಯಿಂದ ನಮ್ಮ ಒಂದು ಜಿಲ್ಲೆಯಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಿಂದ ಅಲ್ಪಸಂಖ್ಯಾತರಿಗೆ ಒಂದು ಪಕ್ಷದಲ್ಲಿ ಸ್ಥಾನಮಾನವನ್ನು ಕೊಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೇಳಿಕೊಳ್ಳುತ್ತಾ ಇದ್ದೇನೆ.